ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026ನೇ ಇಸ್ವಿ ಫೆಬ್ರವರಿ 12. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ. ಇಂದಿನ ವಾರ ಗುರುವಾರ ಆಗುತ್ತೆ. ದಶಮಿ ತಿಥಿ ಬೆಳಗ್ಗೆ 11 ಗಂಟೆ 29 ನಿಮಿಷದವರೆಗೂ ಇದೆ. ಆನಂತರ ಏಕಾದಶಿ ಆರಂಭ ಆಗುತ್ತೆ. ಜ್ಯೇಷ್ಠ ನಕ್ಷತ್ರ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೂ ಇರುತ್ತೆ. ಆನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಹರ್ಷಯೋಗ ಮತ್ತು ಭದ್ರಕರಣ ಇದೆ. ಇವತ್ತು ದಿನ ನಕ್ಷತ್ರ ಪ್ರತಿಯೊಂದು ಚೆನ್ನಾಗಿದೆ. ಆದ್ದರಿಂದ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡ್ಬೋದು. ಯಾವುದೇ ಒಂದು ರೀತಿಯ ತೊಂದರೆ ಉಂಟಾಗಲ್ಲ. ತಿಥಿನೂ ಚೆನ್ನಾಗಿದೆ. ಜ್ಯೇಷ್ಠ ನಕ್ಷತ್ರ ಚಂದ್ರ ನೀಚನಾದರೂ ಕೂಡ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಅಂದರೆ ಜ್ಯೇಷ್ಠ ನಕ್ಷತ್ರನ ಪ್ರತಿಯೊಂದು ಕೆಲಸಕ್ಕೂ ಉಪಯೋಗಿಸವಲ್ಲ. ಆದ್ದರಿಂದ ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳಿದ್ದೀನಿ. ಇದು ಇಂದಿನ ಪಂಚಾಂಗದ ವಿವರ. ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 12 ಗಂಟೆ 38 ನಿಮಿಷದಿಂದ 2 ಗಂಟೆ 6 ನಿಮಿಷದವರೆಗೂ ಇರುತ್ತೆ. ಈ ವೇಳೆ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ ಸಾಮಾನ್ಯವಾಗಿ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 8:14ರಿಂದ 9:40 ಇರುತ್ತೆ. ಪ್ರತಿನಿತ್ಯ ಹೇಳ್ತಾನೆ ಇದ್ದೀನಿ, ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು. ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು, ತೊಂದರೆ ಇಲ್ಲ. ಹಾಗೆಯೇ ಹೊಸ ವಾಹನವನ್ನು ಕೊಳ್ಳಬಾರದು. ಹೊಸದಾಗಿ ಔಷಧಿಯನ್ನು ಸೇವಿಸುವುದಕ್ಕೆ ಆರಂಭ ಮಾಡಬಾರ್ದು. ಇದು ಮುಖ್ಯವಾದಂತಹ ವಿಚಾರ. ಇದಲ್ದಿರ ಈ ದಿನ ಬ್ರಾಹ್ಮಿ ಮುಹೂರ್ತ 5 ಗಂಟೆ 5 ನಿಮಿಷ ಬೆಳಗಿನ ವೇಳೆ 5:54ವರೆಗೂ ಇರುತ್ತೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ 12:57ವರೆಗೂ ಇರುತ್ತೆ. ಹಾಗೆ ಗೋಧೂಳಿ ಮುಹೂರ್ತ 6:22ರಿಂದ ಸಂಜೆನೆ 6:47ವರೆಗೂ ಇರುತ್ತೆ. ಇದು ಮುಖ್ಯವಾದಂತಹ ವಿಚಾರ. ಇದಲ್ದಿರ ದುರ್ಮುಹೂರ್ತ, ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು. ಯಾವಾಗ ಅಂದರೆ ಬೆಳಗ್ಗೆ 10:37ರಿಂದ 11:24, ಮಧ್ಯಾಹ್ನ 3:18ರಿಂದ ಸಂಜೆ 4 ಗಂಟೆ 10 ನಿಮಿಷ. ಇದು ಇಂದಿನ ವಿಚಾರವಾಗಿದೆ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದಾದೊಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾರೆ. ಇದು ನಿಜವಾದ ವಿಚಾರವಾಗಿದೆ. ಮೇಷರಾಶಿಯಲ್ಲಿ ಹುಟ್ಟಿರೋರ ವಿಚಾರಕ್ಕೆ ಬಂದಾಗ ಅವರ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅಥವಾ ಅಂದರೆ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ತೊಂದರೆ ಕಂಡುಬರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ಈ ದಾಂಪತ್ಯ ಜೀವನದಲ್ಲಿ ಅಂದರೆ ದಂಪತಿಗಳ ಮಧ್ಯೆ ಅನಾವಶ್ಯಕವಾದಂತಹ ವಿಚಾರಗಳಿಗೆ ಚರ್ಚೆ ಇರುತ್ತೆ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿಯೇ ಸಹ ಇರೋದಿಲ್ಲ. ಪ್ರತಿದಿನದ ಆಗುಹೋಗುಗಳು ಅಂದರೆ ದೈನಂದಿನ ವಿಚಾರಗಳಲ್ಲಿ ಹಲವು ಮಾರ್ಪಾಡುಗಳು ಉಂಟಾಗುತ್ತೆ. ತಾನಾಗಿ ಅದನ್ನು ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕು. ಅದರಿಂದ ಯಾವುದೇ ರೀತಿಯ ಒಂದು ಉಪಯೋಗ ಅನ್ನೋದು ಉಂಟಾಗಲ್ಲ. ಒಟ್ಟಾರೆ ಈ ದಿನ ಏನಪ್ಪ ಅಂದರೆ ಬಂದಿದ್ದನ್ನು ಸ್ವೀಕರಿಸಬೇಕು ಅಷ್ಟೇ. ನಗನಗ್ತಾ ಇರಬೇಕು, ಏನಾದ್ರೂ ಅದನ್ನು ಎದುರಿಸಬೇಕು ಅಂತಹ ಒಂದು ವಿಚಾರ. ವ್ಯಾಪಾರ ಸಂಬಂಧದಲ್ಲಿ ಅಂದರೆ ವ್ಯಾಪಾರ ವ್ಯವಹಾರ ಪಾಲುಗಾರಿಕೆಯಲ್ಲಿ ನಡೀತಾ ಇದ್ದರೆ ಪಾಲುಗಾರರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗಿ ಜಗಳವಾಗುವ ಸಾಧ್ಯತೆ ಇದೆ. ಪಾಲುಗಾರಿಕೆಯ ವ್ಯಾಪಾರ ನಿಂತೋಗುತ್ತೆ. ಬೇರೆಯ
ಒಂದು ಸ್ವತಂತ್ರವಾಗಿ ಬೇರೆಯ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುವ ಸಾಧ್ಯತೆಗಳಿವೆ. ಅದರಲ್ಲಿ ಮಧ್ಯಮಗತಿಯ ಲಾಭ ಕಂಡುಬರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದೆ ಕೆಲಸವನ್ನು ಮಾಡಬೇಕಾಗುತ್ತೆ. ಕಾರಣ ಏನಪ್ಪ ಅಂದರೆ, ಹಿರಿಯ ಅಧಿಕಾರಿಗಳಿಂದ ಸರಿಯಾದ ಮಾರ್ಗದರ್ಶನ ಆಗಲಿ ಬೆಂಬಲ ಆಗಲಿ ಖಂಡಿತ ಸಿಗೋದಿಲ್ಲ. ಸ್ವಲ್ಪ ಒಟ್ಟಾರೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಅನಾವಶ್ಯಕ ಅಶಾಂತಿಯ ಸನ್ನಿವೇಶಗಳು ಎದುರಾಗುತ್ತೆ. ಮನಸ್ಸಿನಲ್ಲಿ ಧೈರ್ಯ ಇರುತ್ತೆ, ಆದರೆ ಮನದಲ್ಲಿರುವ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನಪ್ಪ ಅಂದರೆ, ನಿಮ್ಮ ಮಾತನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಅಥವಾ ಮನಸ್ಸು ಸಹ ಅವರು ಹೊಂದಿರಲ್ಲ. ಇನ್ನು ಪುರುಷರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ನೆಗ್ಲಿಜೆನ್ಸ್ ಇರಬಾರ್ದು, ಕಡೆಗಣನೆ ಇರಬಾರ್ದು. ಇಷ್ಟ ತಾನೇ ಸರಿ ಹೋಗುತ್ತೆ ಹೋಗು, ಆಗತ್ತೆ ಹೋಗು ಅಂತ ಹೇಳಿದ್ರೆ ತೊಂದರೆಗೆ ಸಿಕ್ಕಾಕೋತೀರಿ. ಇನ್ನು ಒಂದು ಸಣ್ಣ ಪುಟ್ಟ ವಿಚಾರಗಳಾದರೂ ಕೂಡ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ. ಕಷ್ಟಪಟ್ಟು ದುಡಿದರೆ ನಿಮಗೆ ಮಧ್ಯಮಗತಿಯ ಫಲಿತಾಂಶ ಸಿಗುತ್ತೆ. ಇನ್ನು ಕಷ್ಟಪಟ್ಟು ದುಡಿಯೋದೇ ಇಲ್ಲ ಅಂದರೆ ಏನೂ ಪ್ರಯೋಜನ ಆಗಲ್ಲ. ಅದು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಶೇಷವಾದಂತಹ ಒಂದು ಧನಾತ್ಮಕ ಫಲಿತಾಂಶ ಸಿಗಲ್ಲ. ಮಧ್ಯಮಗತಿಯ ಒಂದು ಫಲಿತಾಂಶಗಳು ಸಿಗುತ್ತೆ, ಆದರೆ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳಲ್ಲ, ಪೂರ್ಣಗೊಳ್ಳುತ್ತೆ. ಇನ್ನು ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ, ಅದು ನಿಮ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತೆ. ಇದರಿಂದ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೋತೀರಿ. ಬೇರೆಯವರಿಗೆ ಹಣದ ಸಹಾಯವನ್ನು ಮಾಡೋದನ್ನು ಒಂದು ರೀತಿ ನಿಲ್ಲಿಸ್ತೀರಿ. ದಾನ ಧರ್ಮ ಮಾಡೋದು ಬೇರೆ, ಸಹಾಯ ಮಾಡೋದು ಬೇರೆ. ಉದಾಹರಣೆ, ಬಂಧು ಬಳಗದವರಿಗೆ ಹಣವನ್ನು ಕೊಡೋದು, ಅದನ್ನು ಮಾಡಲ್ಲ, ನಿಲ್ಲಿಸ್ತೀರಿ. ಅದೇನೇ ದೇವಾಲಯ ಜೀರ್ಣೋದ್ಧಾರಕ್ಕೆ ಅಥವಾ ದೇವತಾ ಕಾರ್ಯಗಳಿಗೆ ಹಣವನ್ನು ಕೊಡೋದನ್ನು ಮುಂದುವರಿಸ್ತೀರಿ. ಒಟ್ಟಾರೆ ನಿಮ್ಮ ಜೀವನದ ನಿಜವಾದ ವಿಚಾರಗಳ ಅರಿವು ನಿಮಗೆ ಉಂಟಾಗುತ್ತೆ. ಯಾರು ಒಳ್ಳೆಯರು ಯಾರು ಕೆಟ್ಟೋರು ಅನ್ನೋ ಒಂದು ಸತ್ಯದ ಅರಿವೇ ಉಂಟಾಗುತ್ತೆ. ಒಟ್ಟಾರೆ ಈ ದಿನ ಮಧ್ಯಮಗತಿಯ ಫಲಿತಾಂಶದಿಂದ ದಿನವನ್ನು ಕಳೀತೀವಿ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಕೆಲವೊಂದು ವಿಚಾರಗಳಲ್ಲಿ ನೀವು ಉತ್ತಮ ಮಟ್ಟದ ಗೆಲುವನ್ನು ನಿರೀಕ್ಷಿಸ್ತೀರಿ. ಆದರೆ ನಿಮಗೆ ಆ ಮಟ್ಟದಲ್ಲಿ ಗೆಲುವು ಸಿಗಲ್ಲ. ಈ ಕಾರಣದಿಂದ ನಿರಾಶೆಯ ಜೀವನದಲ್ಲಿ ನೀವು ಇರ್ತೀರಿ. ನಿರಾಶೆಯಿಂದ ದಿನವನ್ನು ಕಳೀತೀರಿ. ನಿಮ್ಮ ತಪ್ಪಿಗೆ ನಿಮ್ಮ ಬಗ್ಗೆ ಬೇರೆಯವರಿಗೆ ಬೇಸರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ತೀರಿ. ಬೇರೆಯವರು ಕ್ಷಮಿಸಿದ್ರು ಕೂಡ ಅದರ ಬಗ್ಗೆ ಅನಾವಶ್ಯಕವಾದಂತಹ ಚಿಂತೆಗೆ ಒಳಗಾಗ್ತೀರಿ. ನಿಮ್ಮ ಈ ಕೆಲವೊಂದು ತಪ್ಪು ಕಲ್ಪನೆಗಳು ಕೆಲಸ ಕಾರ್ಯಗಳನ್ನು ನಿಧಾನಗತಿಯಲ್ಲಿ ಸಾಗುವಂತೆ ಮಾಡುತ್ತೆ. ಆದ್ದರಿಂದ ಬಂದಿದ್ದನ್ನು ಸ್ವೀಕಾರ ಮಾಡಬೇಕು. ಆ ಮಾಡಿ ಮುಗಿಸಿದ ಕೆಲಸದ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡಬಾರ್ದು. ಮುಂದೆ ಮಾಡಬೇಕಾದ ಕೆಲಸಗಳನ್ನು ಸರಿಯಾದ ಹಾದಿಯಲ್ಲಿ ಪೂರೈಸೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಮಾತ್ರ ಈ ದಿನ ನಿಮ್ಮ ಜೀವನದಲ್ಲಿ ಚೇತೋಹಾರಿ ಬದಲಾವಣೆಗಳು ಕಂಡುಬರುತ್ತೆ. ಉತ್ತಮ ಬದಲಾವಣೆಗಳೇ ಇರುತ್ತೆ, ಆದರೆ ಅದರ ಸದುಪಯೋಗವನ್ನು ಪಡಿಸ್ಕೊಂಬೋದ್ರಲ್ಲಿ ನೀವು ವಿಫಲರಾಗ್ತೀರಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸ್ಥಿರವಾದಂತಹ ಮನಸ್ಸಿರೋದಿಲ್ಲ. ಯಾವುದೇ ವಿಚಾರವಾದರೂ ದೃಢವಾದ ನಿಲುವು ಇರಲ್ಲ. ನಿಮ್ಮ ತೀರ್ಮಾನಗಳನ್ನು ಅನಾವಶ್ಯಕವಾಗಿ ಬದಲಾಯಿಸ್ತೀರಿ. ಆದ್ದರಿಂದ ಆತ್ಮವಿಶ್ವಾಸ ಇರಲಿ, ಬೇರೆಯವರನ್ನು ನೋಡಿದ ಚೂರು ಕನಿಕರ ಇರಲಿ. ಆಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಷ್ಟ ಕಾರ್ಪಣ್ಯಗಳು ಎದುರಾಗಲ್ಲ. ಇನ್ನು ಪ್ರಯಾಣ ಮಾಡುವ ವೇಳೆ ನಿಮಗೆ ಅತಿ ಇಷ್ಟವಾದಂತಹ ವಸ್ತುವೊಂದನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸೋದು ಒಳ್ಳೆಯದು. ಕಟಕ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು.
ನಿಮ್ಮ ತಂದೆಯವರಿಗೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೇಂದ್ರೀಕರಿಸಬೇಕು. ಈಗ ಮಾಡೋಣ ಆಗ ಮಾಡೋಣ ಕೆಲಸ ಕಾರ್ಯಗಳು ಅಂದರೆ ಖಂಡಿತ ನಡೆಯಲ್ಲ. ನಿಮ್ಮ ಮನಸ್ಸಿಗೆ ಬಂದಾಗ, ಅವಶ್ಯಕತೆ ಇದ್ದಾಗ ಆ ಕೆಲಸ ಕಾರ್ಯಗಳನ್ನು ಪೂರೈಸಬೇಕು. ಇನ್ನು ಈ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುತ್ತೆ, ಮದುವೆ ಆಗ್ಬಿಡುತ್ತೆ ಅಂತ ವಿವಾಹ ನಿಶ್ಚಯವಾಗುತ್ತೆ. ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳಿರುತ್ತೆ. ಆ ಬದಲಾವಣೆಗಳನ್ನು ಒಪ್ಪದಿರ ನೀವೇನು ಮಾಡ್ತೀರಿ, ಉದ್ಯೋಗವನ್ನು ಬದಲಿಸಲೇಬೇಕಾದಂತಹ ಪ್ರಮೇಯಕ್ಕೆ ಹೋಗ್ತೀರಿ, ತೀರ್ಮಾನವನ್ನು ತೆಗೆದುಕೊಳ್ತೀರಿ. ನಿಮಗೆ ಆತ್ಮೀಯರ ಸಹಾಯದಿಂದ ಒಳ್ಳೆಯ ಉದ್ಯೋಗ ಸಹ ದೊರೆಯುವ ಸಾಧ್ಯತೆಗಳಿವೆ. ಇನ್ನು ನಿಮ್ಮ ತಂದೆಯವರ ಆರೋಗ್ಯದಲ್ಲಿದ್ದ ತೊಂದರೆ ಅಥವಾ ಏರುಪೇರು ಸರಿ ಹೋಗುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮದು ತಪ್ಪಿರಲ್ಲ, ಅದು ದುಡುಕುತನದಿಂದ ಮಾಡದ ತಪ್ಪನ್ನು ಒಪ್ಕೋತೀರಿ. ಇದರಿಂದ ಉದ್ಯೋಗದಲ್ಲಿ ಒಳ್ಳೆಯದಾಗ್ತಾ ಇದ್ದರೂ ಕೂಡ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಆತ್ಮೀಯರಿಂದಲೇ ವಿರೋಧವನ್ನು ನೀವು ಎದುರಿಸಬೇಕಾಗುತ್ತೆ. ಆದ್ದರಿಂದ ಮೊದಲು ಆಡಬೇಕಾದ ಮಾತಿನ ಮೇಲೆ ಗಮನವಿರಬೇಕು. ಯಾವ ಸಂದರ್ಭದಲ್ಲಿ ಮಾತಾಡ್ತೀನಿ ಅನ್ನೋ ಒಂದು ಅರಿವು ಇರಬೇಕು. ಆಗ ಮಾತ್ರ ಈ ದಿನ ನಿಮಗೆ ತುಂಬ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ, ತೊಂದರೆ ಏನೂ ಆಗಲ್ಲ. ಇನ್ನು ನಿಮ್ಮ ತಂದೆಯವರೊಂದಿಗೆ ಅನಾವಶ್ಯಕವಾದ ವಿವಾದ ಇರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಆಸಕ್ತಿ ಇರಲ್ಲ, ಆದರೆ ಪಾಲುಗಾರಿಕೆಯ ವ್ಯವಹಾರದಲ್ಲಿ ಆಸಕ್ತಿ ತಾನಾಗೆ ಬರುತ್ತೆ. ಕಾರಣ ಏನಪ್ಪ ಅಂದರೆ, ನಿಮ್ಮ ಒಂದು ಸಲಹೆಯನ್ನು ಎಲ್ಲರೂ ಪಾಲಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನೀವು ಮುಂದುವರಿತೀರಿ. ಅದು ಈ ದಿನದ ವಿಶೇಷವಾದಂತಹ ವಿಚಾರಗಳಾಗಿವೆ. ಸಿಂಹರಾಶಿಯಲ್ಲಿ ಜನಿಸಿರೋರು ಈ ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಅವರಿಗೆ ಅವಶ್ಯಕವಾದಷ್ಟು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಉದ್ಯೋಗದಲ್ಲಿರೋರಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ. ಕಾರಣ ಏನಪ್ಪ ಅಂದರೆ, ಅವರೆಷ್ಟೇ ಕಷ್ಟಪಟ್ಟರು ಎಷ್ಟು ಸಂಬಳ ಬರುತ್ತೋ ಅಷ್ಟೇ ಬರೋದು, ಆ ಥರ. ಅದೇ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಅಲ್ಲಿ ಹೆಚ್ಚಿನ ಪ್ರಯತ್ನ ಬೇಕಾಗುತ್ತೆ. ಬೇರೆಯವರನ್ನು ನಂಬೋದು ತುಂಬ ಒಳ್ಳೆಯದು, ಆದರೆ ನಿಮ್ಮನ್ನು ನಂಬಿಸಿ ಮೋಸ ಮಾಡುವಂತಹ ಜನರು ಸಹ ಇರ್ತಾರೆ. ಇದರಿಂದ ಹಣದ ಕೊರತೆಗೆ ಒಳಗಾಗ್ತೀರಿ, ಎಚ್ಚರಿಕೆ ಇರಲಿ. ಇನ್ನು ಆದಾಯದಲ್ಲಿ ಉತ್ತಮ ಮಟ್ಟವನ್ನು ತಲುಪೋದಕ್ಕೆ ಪ್ರಯತ್ನ ಪಡ್ತೀರಿ. ಇದಕ್ಕೆ ನಿಮ್ಮ ಮನೆಯವರಿಂದ ಅಂದರೆ ಕುಟುಂಬದ ಸದಸ್ಯರಿಂದ ಸಾಕಷ್ಟು ಸಹಾಯ ಸಹಕಾರ ಸಹ ಸಿಗುತ್ತೆ. ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು, ಕಷ್ಟ ಕಾರ್ಪಣ್ಯಗಳು ಎದುರಾದರೂ ಕೂಡ ಅದರ ಬಗ್ಗೆ ಭಯ ಇರಲ್ಲ, ಗಾಬರಿ ಇರಲ್ಲ. ಬಂದಿದ್ದನ್ನು ಎದುರಿಸಲೇಬೇಕಾದಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಇದು ಮೊದಲ ಆದ್ಯತೆಯಿಂದ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ನೀಡ್ತೀರಿ. ಆನಂತರ ವೇಳೆ ಇದ್ದಲ್ಲಿ ಮಾತ್ರ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರ್ತೀರಿ. ಇದರಿಂದ ಯಾವುದೇ ಒಂದು ತೊಂದರೆಗೆ ನೀವು ಸಿಲುಕುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಮತ್ತೊಂದು ವಿಚಾರ, ನವವಿವಾಹಿತರಲ್ಲಿ ಬೇರೆಯವರ ಕಾರಣದಿಂದ ದಂಪತಿಗಳ ನಡುವೆ ಅನಾವಶ್ಯಕವಾದ ವಿವಾದಗಳು ಉಂಟಾಗುತ್ತೆ. ಸಾಧ್ಯವಾದಷ್ಟು ಕುಟುಂಬದ ಹಿರಿಯರ ಸಲಹೆಯನ್ನು ಮತ್ತು ಉತ್ತಮ ಜೀವನ ನಡೆಸಲು ಬೇಕಾದ ಉಪದೇಶ ಸಿಕ್ಕಿದರೆ ಖಂಡಿತ ಅದನ್ನು ಒಪ್ಕೊಳ್ಳಿ. ಸ್ವಂತ ಬುದ್ಧಿ ಬೇಡ ಅಂತಲ್ಲ, ದಾಂಪತ್ಯ ಜೀವನದಲ್ಲಿ ಮುಖ್ಯವಾಗಿ ಸ್ವಂತ ಬುದ್ಧಿ ಬೇಡ, ಜನರನ್ನು ನೋಡಿ ಪಾಠವನ್ನು ಕಲಿಯೋದು ತುಂಬ ಒಳ್ಳೆಯದು. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಒಂದೇ ರೀತಿಯ ಕೆಲಸ ಕಾರ್ಯಗಳಿಂದ ಮನಸ್ಸಿಗೆ ಬೇಸರ ಉಂಟಾಗಿರುತ್ತೆ. ಇದರಿಂದ ಕೆಲವೊಂದು ಬದಲಾವಣೆಗಳನ್ನು ನಿರೀಕ್ಷಿಸ್ತೀರಿ, ಆದರೆ ನಿಮ್ಮ ನಿರೀಕ್ಷೆಯಂತೆ ಯಾವುದೇ ರೀತಿಯ ಬದಲಾವಣೆ ಇರಲ್ಲ. ನಿಮ್ಮ ಪಾಡಿಗೆ ನಿಮಗೆ ದೊರೆಯುವಂತಹ ಕೆಲಸ ಕಾರ್ಯಗಳನ್ನು ಅಥವಾ ಜವಾಬ್ದಾರಿಗಳನ್ನು ಪೂರೈಸಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಇನ್ನು ಒಂದೇ ರೀತಿಯ ಖರ್ಚು ವೆಚ್ಚಗಳು ಅಂದರೆ
ಯಾವುದೇ ಉತ್ತಮ ಆದಾಯ ಇರುತ್ತೆ, ಅವಾಗಲೂ ಒಂದೇ ರೀತಿಯ ಖರ್ಚು. ಆದಾಯನೇ ಇರಲ್ಲ, ಅವಾಗಲೂ ಒಂದೇ ರೀತಿಯ ಖರ್ಚು. ನಿಮಗಿಲ್ಲಿ ಖರ್ಚು ವೆಚ್ಚದ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ನೀವೊಬ್ಬರಲ್ಲ, ನಿಮ್ಮ ಜೊತೆ ಇರೋ ಕುಟುಂಬದ ಸದಸ್ಯರು ಸಹ ಚಿಂತೆಗೆ ಒಳಗಾಗುವಂತೆ ಮಾಡ್ತೀರಿ. ಕಾರಣ ಏನಪ್ಪ ಅಂದರೆ, ಹಣಕಾಸಿನ ವ್ಯವಹಾರದಲ್ಲಿ ನೀವು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋದರಲ್ಲಿ ವಿಫಲರಾಗ್ತೀರಿ. ಆದ್ದರಿಂದ ಬೇರೆಯವರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ. ಬೇರೆಯವರ ಜೀವನದಲ್ಲಿನ ಅವರ ಅನುಭವ ನಿಮಗೆ ಪಾಠವಾಗುತ್ತೆ. ಈ ಕಾರಣದಿಂದ ಸ್ವಲ್ಪ ನಿಮ್ಮ ಜೀವನದಲ್ಲಿ ಅಲ್ಪ ಮಟ್ಟದ ಪ್ರಗತಿ ಕಂಡುಬರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ, ನೀವೆಷ್ಟೇ ಪ್ರಯತ್ನ ಪಟ್ಟರೂ, ಎಷ್ಟೇ ಕಷ್ಟಪಟ್ಟರೂ ಅದು ನಿಧಾನಗತಿಯಲ್ಲೇ ಹೋಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ, ಆತ್ಮವಿಶ್ವಾಸದ ಕೊರತೆ ಸಹ ಕಂಡುಬರುತ್ತೆ. ಆದಾಯದ ಬಗ್ಗೆ ಯೋಚನೆ ಬೇಡ, ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳಿ, ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮ್ಮ ತಂದೆಗೆ ಸಂಬಂಧಪಟ್ಟಂತಹ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಏರಿಳಿತ ಅಥವಾ ತೊಂದರೆ ಎದುರಾಗುವಂತಹ ಸಾಧ್ಯತೆಗಳಿವೆ. ಅದರ ಬಗ್ಗೆ ಗಮನ ಕೊಡೋದು ತುಂಬ ಮುಖ್ಯವಾಗುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು, ನಿಮ್ಮ ಮನಸ್ಸಿಗೆ ಹೊಸತನದ ಒಂದು ಇಚ್ಛೆ ಇರುತ್ತೆ. ಕುಟುಂಬದ ವಿಚಾರ ಆಗ್ಬೋದು, ಉದ್ಯೋಗ ಆಗ್ಬೋದು, ಯಾವುದೇ ಆಗ್ಬೋದು, ಬದಲಾವಣೆಗಳನ್ನು ಇಷ್ಟಪಡುತ್ತೆ. ಹಾಗೆ ಈ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಬದಲಾವಣೆಗಳು ಸಹ ಕಂಡುಬರುತ್ತೆ. ನಿಮ್ಮ ಮನಸ್ಸು ಸರಿ, ಆದರೆ ನಿಮ್ಮ ದೇಹ ಯಾವುದೇ ಬದಲಾವಣೆಗೆ ಹೊಂದಿಕೊಂಡು ಬಾಳೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನಪ್ಪ ಅಂದರೆ, ದೈಹಿಕ ನಿಶ್ಶಕ್ತಿ ನಿಮಗೆ ಬಹುವಾಗಿ ಕಾಡುತ್ತೆ. ಈ ಕಾರಣದಿಂದ ನೀವು ಏನು ಮಾಡ್ತೀರಪ್ಪ ಅಂದರೆ, ಸರಳವಾದಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಆಯ್ದು ಅದನ್ನು ಮಾಡೋದಕ್ಕೆ ಆರಂಭ ಮಾಡ್ತೀರಿ. ಇನ್ನು ನಿಮ್ಮ ಮನಸ್ಸಿಗೆ ಯಾವುದಾದರೂ ಕೆಲಸ ಕಾರ್ಯಗಳನ್ನು ನಿಮ್ಮಿಂದ ಮಾಡಲು ಸಾಧ್ಯವಿಲ್ಲ ಅನ್ನೋದಾಯಿತು ಅಂದರೆ ಅದನ್ನು ನಿಮ್ಮ ಆತ್ಮೀಯರಿಗೆ ಹಸ್ತಾಂತರಿಸ್ತೀರಿ. ಇಲ್ಲಿ ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ. ಕುಟುಂಬದಲ್ಲಿ ನಿಮ್ಮದೇ ಆದ ನೆರವಿಗೆ ನೀವು ಬದ್ಧರಾದರೂ ಕೂಡ ಎಲ್ಲರೂ ಸಂತೋಷದಿಂದ ಇರ್ತಾರೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ನೀವೇನಾದರೂ ನಿಮ್ಮ ಮನಸ್ಸಿಗೆ ಇಷ್ಟವಾಗದಂತಹ ಕೆಲಸಗಳು ಅಂತ ಬೇರೆ ಮಾಡಿ ಅದನ್ನು ಬೇರೆಯವರಿಗೆ ಒಪ್ಪಿಸೋದಕ್ಕೆ ಹೋದರೆ ಕಷ್ಟಕ್ಕೆ ಸಿಕ್ಕಾಕೋತೀರಿ. ಹಿರಿಯ ಅಧಿಕಾರಿಗಳ ಒಂದು ಅವಕೃಪೆಯನ್ನು ನೀವು ಎದುರಿಸಬೇಕಾಗತ್ತೆ. ನಿಮಗೆ ಪುರುಷ ಸಹೋದ್ಯೋಗಿಗಳಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಆದರೆ ಮಹಿಳಾ ಉದ್ಯೋಗಿಗಳು ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ನೀವು ಮಾಡದ ತಪ್ಪನ್ನು ನಿಮ್ಮ ಮೇಲೆ ಹೊರಿಸ್ತಾರೆ. ಅನಿವಾರ್ಯವಾದ ಪರಿಸ್ಥಿತಿ, ಅದನ್ನು ಗಂಭೀರವಾಗಿ ನೀವು ಸ್ವೀಕರಿಸೋದೇ ಇಲ್ಲ. ಒಂದು ರೀತಿ ನಿಮ್ಮ ಮನಸ್ಸು ಮಗುವಿನಂತಿರುತ್ತೆ. ಇದರಿಂದ ಯಾರು ಏನೇ ಅನ್ನಲಿ, ನೀವಾಯಿತು, ನಿಮ್ಮ ಕೆಲಸ ಆಯಿತು ಅನ್ನೋ ರೀತಿ ಇರ್ತೀರಿ. ಒಟ್ಟಾರೆ ಜೀವನದಲ್ಲಿ ಕಷ್ಟ ನಷ್ಟಗಳಿದ್ದರೂ ಕೂಡ ಸಂತೋಷದ ಕ್ಷಣಗಳಿಗೆ ಭರ ಇರಲ್ಲ. ಒಳ್ಳೆಯ ಜೀವನವನ್ನು ನಡೆಸ್ತೀರಿ. ಒಳ್ಳೆಯ ದಿನ ಇವತ್ತಿನ ದಿನವಾಗಲಿದೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ನಿಮ್ಮ ಮನಸ್ಸಿನಂತೆ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಸರಿಯಾದ ಹಾದಿಯಲ್ಲಿ ಹೋಗುತ್ತೆ. ಉತ್ತಮ ಯಶಸ್ಸನ್ನು ಕಾಣುತ್ತೆ. ಹಾಗೆ ನಿಮಗೆ ನಿರೀಕ್ಷಿತ ಫಲಿತಾಂಶ ಸಹ ಅದರಿಂದ ಬರುತ್ತೆ. ಆದರೆ ಎಲ್ಲರೂ ನಿಮ್ಮ ಬೆನ್ನು ತಟ್ತಾರೆ, ನೀವು ಕೆಲಸ ಚೆನ್ನಾಗಿ ಮಾಡಿದ್ರಿ ಅಂತಾರೆ, ನಿಮಗೆ ಹೊಗಳ್ತಾರೆ. ನಿಮಗೆ ಹಣದ ಅವಶ್ಯಕತೆ ಇರುತ್ತೆ. ಆ ಒಂದು ಹೊಗಳಿಕೆ ಹಣದ ರೂಪದಲ್ಲಿ ನಿಮಗೆ ಬರಲ್ಲ. ಬಾಯಿ ಮಾತಲ್ಲಿ ಪ್ರಶಂಸೆ ಮಾಡ್ತಾರೆ. ಇವತ್ತು ನಿಮಗೆ ಕೆಲವೊಂದು ಕಾರಣಗಳಿಂದ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣ ನಿಮ್ಮ ಕೈ ಸೇರಲ್ಲ. ಈ ಕಾರಣದಿಂದ ಅನಿವಾರ್ಯವಾಗಿ ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ಬಂಧು ಬಳಗದವರಾಗ್ಬೋದು, ಅವರ ಹತ್ತಿರ ಹಣದ ಸಹಾಯವನ್ನು ಪಡಿತೀರಿ. ಇದರಿಂದ ನಿಮ್ಮ ಮನಸ್ಸಿಗೆ
ಒಂದು ರೀತಿಯ ಬೇಸರ ಉಂಟಾಗುತ್ತೆ. ಕಾರಣ ಏನಪ್ಪ ಅಂದರೆ, ಒಂದು ರೀತಿ ನಿಮ್ಮ ಹಠ ಎಂಥದ್ದು ಅಂದರೆ, ಯಾರಿಂದನೂ ಯಾವುದೇ ರೀತಿಯ ಸಹಾಯವನ್ನು ಪಡಿಬಾರ್ದು, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಅಂತ ಇವತ್ತು ನೀವಾಗಿ ನೀವೇನೆ ನಿಮ್ಮ ಒಂದು ತೀರ್ಮಾನವನ್ನು ಬದಲಿಸಬೇಕಾಗತ್ತೆ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಅಡ್ಡಿ ಆತಂಕಗಳಿರುತ್ತೆ, ಅದನ್ನು ಸರಿ ಹಾದಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ. ಉದ್ಯೋಗದಲ್ಲಿ ಸಹ ಅಷ್ಟೇ, ನಿಮ್ಮ ನಿರೀಕ್ಷೆಗಳೆಲ್ಲ ಸ್ವಲ್ಪ ಸುಳ್ಳಾಗುವ ಸಾಧ್ಯತೆ ಇದೆ. ಆದರೆ ಉದ್ಯೋಗದಲ್ಲಿ ಒಂದು ರೀತಿ ಬದಲಾವಣೆ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಅದೊಂದು ಈ ಸಂಘಟಿತ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಜೊತೆ 10 ಜನ ಕೆಲಸ ಮಾಡೋದ್ರಿಂದ ನಿಮ್ಮ ತಪ್ಪನ್ನು ಅವರು ಮರೆಮಾಚಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದ ಹಾದಿಯಲ್ಲಿ ತಗೊಂಡು ಹೋಗ್ತಾರೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸೋದು ತುಂಬ ಒಳ್ಳೆಯದಾಗಿದೆ. ಧನುರಾಶಿಯಲ್ಲಿ ಜನಿಸಿರೋರು ಅತಿ ದೊಡ್ಡ ಮಟ್ಟದ ಕೆಲಸವೊಂದನ್ನು ಮಾಡ್ತಾರೆ ಅಥವಾ ಜವಾಬ್ದಾರಿಯೊಂದನ್ನು ನಿರ್ವಹಿಸ್ತಾರೆ. ಇದರಿಂದ ಕುಟುಂಬದಲ್ಲಿ ಮಾತ್ರವಲ್ಲದೆ ಈ ಸಮಾಜದಲ್ಲಿ ಸಹ ಅವರ ಗೌರವ ಮತ್ತು ಕೀರ್ತಿ ಉನ್ನತ ಮಟ್ಟಕ್ಕೆ ಇರುತ್ತೆ. ಇದರಿಂದ ಕೇವಲ ಅವರಿಗೆ ಮಾತ್ರ ಅಲ್ಲ ಅಥವಾ ಅವರ ಕುಟುಂಬದಕ್ಕೆ ಮಾತ್ರವಲ್ಲ, ಹಲವಾರು ಜನರಿಗೆ ಅನುಕೂಲವಾಗುವಂತಹ ಕೆಲಸವಾಗಿರುತ್ತೆ. ಇಲ್ಲಿ ಇವರ ಸ್ವಂತ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ಗಡಿಬಿಡಿಯ ನಿರ್ಧಾರವನ್ನು ತಗೋತಾರೆ, ಅಂದರೆ ಅವಸರದ ನಿರ್ಧಾರವನ್ನು ತಗೋತಾರೆ. ಇದಕ್ಕೆ ಕಾರಣ ಇವರಲ್ಲಿರೋ ಅತಿಯಾದ ಉತ್ಸಾಹ, ಅತಿಯಾದ ಆತ್ಮವಿಶ್ವಾಸ. ನಾನು ಮಾಡೋದೆಲ್ಲ ಕರೆಕ್ಟು ಅಂತ ಮನಸ್ಸಿರುತ್ತೆ, ನಾನು ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿರುತ್ತೆ. ಇದರಿಂದ ಏನಾಗುತ್ತೆ, ಸ್ವಂತ ಕೆಲಸ ಕಾರ್ಯಗಳಲ್ಲಿ ಇವರು ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಅದನ್ನು ಸ್ವಲ್ಪ ಹಿನ್ನಡೆಯನ್ನು ಸಹ ಇವರು ಅನುಭವಿಸಬೇಕಾಗುತ್ತೆ. ಆದರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇವರು ಹಲವು ಒಳ್ಳೆಯ ಕೆಲಸಗಳನ್ನು ಮಾಡಿ ಈ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಹಾಗೆ ಸಂಘ ಸಂಸ್ಥೆಗಳ ನೇತೃತ್ವ ಸಹ ಇವರಿಗೆ ಸಿಗುತ್ತೆ. ಒಂದು ವೇಳೆ ರಾಜಕಾರಣಿಗಳಿದ್ದರೆ ಈ ರಾಶಿಯಲ್ಲಿ ಹುಟ್ಟಿರೋರಿಗೆ ವಿಶೇಷವಾದಂತಹ ಅಪರೂಪದ ಅವಕಾಶವೊಂದು ದೊರೆಯುತ್ತೆ. ಹಾಗೆ ಉನ್ನತ ಒಂದು ಸ್ಥಿತಿ ಅಥವಾ ಉನ್ನತ ಪದವಿ ಸಹ ದೊರೆಯುವಂತಹ ಸಾಧ್ಯತೆಗಳು ಇವೆ. ಆದರೆ ಇವರ ಮನಸ್ಸು ಒಳ್ಳೆಯದು, ಆದರೆ ಆಡುವ ಮಾತು ಮಾತ್ರ ಕಠೋರವಾಗಿರುತ್ತೆ. ಇವರ ಮಾತಿನಿಂದ ಆತ್ಮೀಯರು ಸಹ ಬೇಸರದಿಂದ ಇವರಿಂದ ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಮಾತಿನಿಂದ ಎಲ್ಲರನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡಿ. ಇವತ್ತು ನಿಜಕ್ಕೂ ನಿಮಗೆ ಒಂದು ವಿಶೇಷವಾದ ದಿನವಾಗೋದರಲ್ಲಿ ಸಂಶಯ ಇಲ್ಲ. ಮಕರ ರಾಶಿಯಲ್ಲಿ ಹುಟ್ಟಿರೋರು ನಿಮ್ಮ ಕುಟುಂಬದ ಸ್ತ್ರೀಯರ ಅಂದರೆ ಮಹಿಳಾ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಹಾಗೆಯೇ ನಿಮ್ಮ ಆರೋಗ್ಯದಲ್ಲಿ ಸಹ ಏರುಪೇರು ಉಂಟಾದರೂ ಕೂಡ ಸರಿಯಾದ ವೇಳೆಯಲ್ಲಿ ಎಚ್ಚೆತ್ತುಕೊಂಡು ಉತ್ತಮ ಚಿಕಿತ್ಸೆಯನ್ನು ಪಡ್ಕೋತೀರಿ, ಅದರಿಂದ ಸರಿ ಹೋಗುತ್ತೆ. ನಿಮ್ಮ ತಾಯಿಯವರಿಗೆ ಸಂಬಂಧಪಟ್ಟಂತಹ ಅಥವಾ ಸೋದರಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಬೇರೆಯವರಿಂದ ಚೂರು ಅಡ್ಡಿ ಆತಂಕ ಉಂಟಾಗುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ನೆಮ್ಮದಿಯ ಒಂದು ವಾತಾವರಣ ಇರಲ್ಲ. ಮನಸ್ಸಿಗೆ ಒಂದು ರೀತಿಯ ಒಂದು ಒತ್ತಡ ಇರುತ್ತೆ. ಮುಂದೆ ಏನಾಗುತ್ತೋ, ಹಣಕಾಸಿನ ವಿಚಾರ ಏನಾಗುತ್ತೋ ಅನ್ನೋ ಒಂದು ಭಾವನೆ ಇರುತ್ತೆ. ಆದರೆ ನಿಮ್ಮ ಒಂದು ಪರಿಶ್ರಮದಿಂದ, ನಿಮ್ಮ ಒಳ್ಳೆಯ ಬುದ್ಧಿವಂತಿಕೆಯ ತೀರ್ಮಾನಗಳಿಂದ ಅವರು ಹಣಕಾಸಿನ ಕೊರತೆಯಿಂದ ಅಥವಾ ತೊಂದರೆಯಿಂದ ಪಾರಾಗ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮನಸ್ಸಿಗೆ ತಕ್ಕಂತಹ ಕೆಲಸ ಕಾರ್ಯಗಳು ಅಥವಾ ಯೋಜನೆಗಳು ಸಿದ್ಧವಾಗುತ್ತೆ. ಅದಕ್ಕೆ ನೀವೇ ಸಹಾಯವನ್ನು ಮಾಡ್ತೀರಿ. ನೀವು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೋತೀರಿ. ಇದರಿಂದ ನಿಮಗೆ ಅನಿರೀಕ್ಷಿತವಾದಂತಹ ಅತಿ ಉತ್ತಮ ಸ್ಥಾನ ಲಭಿಸುತ್ತೆ. ಹಾಗೆಯೇ ಹಣಕಾಸಿನ ತೊಂದರೆ ಸಹ ಇರೋದಿಲ್ಲ.
ಉತ್ತಮ ಆದಾಯ ಇರುತ್ತೆ, ಆದರೆ ಹಣವನ್ನು ಉಳಿಸೋದ್ರಲ್ಲಿ ಮಾತ್ರ ವಿಫಲರಾಗ್ತೀರಿ. ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣವಾದರೂ ಸರಿಯೇ ಹಣ ಉಳಿತಾಯ ಮಾಡೋದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಕಾರಣ ಏನಪ್ಪ ಅಂದರೆ, ಇದೇ ಕೆಲವೇ ದಿನಗಳಲ್ಲಿ ಅನಿರೀಕ್ಷಿತವಾಗಿ ಖರ್ಚು ವೆಚ್ಚಗಳೇ ಎದುರಾಗುತ್ತೆ, ಅದನ್ನು ನೀವು ಭರಿಸಲೇಬೇಕಾಗುತ್ತೆ. ಇದು ಈ ದಿನದ ವಿಚಾರ. ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಅರಿವಿರಲ್ಲ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇರಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಅದು ಕುಟುಂಬದ ವ್ಯವಹಾರಗಳಾಗ್ಬೋದು ಅಥವಾ ಉದ್ಯೋಗದ ವಿಚಾರ ಆಗ್ಬೋದು, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಒಂದು ಸುಗಮವಾಗಿ ನಡಿಬೇಕು ಅಂದರೆ ನೀವು ಬೇರೆಯವರನ್ನು ಅವಲಂಬಿಸಲೇಬೇಕು. ಬೇರೆಯವರ ಮೇಲೆ ನೀವು ಅವಲಂಬಿತರಾದಾಗ ಏನಾಗುತ್ತೆ, ನೀವು ಅವರ ಪ್ರಭಾವಕ್ಕೆ ಒಳಗಾಗ್ತೀರಿ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಚಿಂತೆ ಅಥವಾ ಬೇಸರ ಸಹ ಇರುತ್ತೆ. ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ವಿಚಾರಗಳನ್ನು ಸಹ ಬೇರೆಯವರಿಗೆ ತಿಳಿಸೋದಕ್ಕೆ ಹೋಗಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ಒಂದು ವೇಳೆ ನಿಮಗೆ ಏನಾದರೂ ನೋವಿನ ವಿಚಾರ ಇದ್ದರೆ ಅದನ್ನು ನೀವೊಬ್ಬರೇ ಅನುಭವಿಸ್ತೀರಿ. ಸಂತೋಷದ ವಿಚಾರವಿದ್ದರೂ ಕೂಡ ಅದನ್ನು ನೀವೊಬ್ಬರೇ ಸಂತೋಷಿಸ್ತೀರಿ. ಈ ಕಾರಣದಿಂದ ಏನಾಗುತ್ತೆ, ಒಂದು ರೀತಿ ಏಕಾಂಗಿತನ ನಿಮ್ಮನ್ನು ಕಾಡುತ್ತೆ. ನಿಮ್ಮಿಂದ ನಿಮ್ಮ ಆತ್ಮೀಯರು ಸಹ ದೂರ ಉಳಿತಾರೆ. ಆದ್ದರಿಂದ ಸಾಧ್ಯವಾದಷ್ಟು ನೀವು ನಿಮ್ಮ ಮನಸ್ಸನ್ನು ತಿಳಿಗೊಳಿಸಿ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ. ಆಗ ನಿಮ್ಮ ಇಂದಿನ ಜೀವನದಲ್ಲಿ ಬರೋ ಕಷ್ಟ ನಷ್ಟಗಳು ಕಣ್ಮರೆಯಾಗುತ್ತೆ. ಯಾವುದೇ ರೀತಿಯ ತೊಂದರೆ ಉಂಟಾಗೋದೇ ಇಲ್ಲ. ನೆಮ್ಮದಿಯ ಜೀವನವನ್ನು ಸಾಗಿಸ್ಬೋದು. ಇನ್ನು ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಮಾತುಕತೆ ಆಡುವ ಸಂದರ್ಭದಲ್ಲಿ ನಿಮಗೆ ತಿಳಿಯದಂತೆ ಕೆಲವೊಂದು ಪದಬಳಕೆ ಮಾಡ್ತೀರಿ. ಅದರಿಂದ ಎಲ್ಲರ ಮನಸ್ಸಿಗೂ ನೋವುಂಟಾಗುತ್ತೆ. ಮಾತಿನ ಮೇಲೆ ಹತೋಟಿ ಇರಲಿ. ನೀವು ಸ್ವಲ್ಪ ಯೋಚನೆ ಮಾಡಿ ನೀವು ಮಾತನಾಡಿದರೆ, ನೀವು ಇವತ್ತು ಯಾವುದೇ ರೀತಿಯ ಕೆಲಸ ಕಾರ್ಯಗಳಾದರೂ ಕೂಡ, ಯಾವುದೇ ರೀತಿಯ ಕಠಿಣತಮ ಕೆಲಸವಾದರೂ ಕೂಡ ಯಶಸ್ಸನ್ನು ಗಳಿಸ್ತೀರಿ, ತೊಂದರೆ ಇಲ್ಲ. ಒಟ್ಟಾರೆ ಈ ದಿನ, ಇಂದಿನ ವಿಚಾರ ಪೂರ್ತಿ ನಿಮ್ಮ ಕೈಲಿದೆ. ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ವಿಶ್ವಾಸ ಇವೆರಡು ಒಂದೇ ಗಾಳಿಯ ಎರಡು ಚಕ್ರಗಳಿದ್ದಂತೆ ಅಂತ ಹೇಳ್ಬೋದು ಈ ದಿನದ ಮಟ್ಟಿಗೆ. ರಾಶಿ ಚಕ್ರದ ಕೊನೆಯ ರಾಶಿ ಮೀನರಾಶಿಯವರು ನೋಡೋದಕ್ಕೆ ಶಾಂತರಾಗಿ ಕಾಣಿಸ್ತಾರೆ. ಎಲ್ಲರೂ ಅಂದ್ಕೋತಾರೆ, ಓ ಇವರು ತುಂಬ ಕೂಲಾಗಿದ್ದಾರಪ್ಪ ಅಂತ. ಆದರೆ ಏನು ಮಾಡ್ತಾರೆ, ಯಾವಾಗ ಇವರ ಸ್ವಂತ ಕೆಲಸ ಕಾರ್ಯಗಳಿಂದ ಬೇರೆಯವರಿಂದ ಅಡ್ಡಿ ಉಂಟಾಗುತ್ತೋ ಆಗ ಇವರು ಉಗ್ರ ರೂಪವನ್ನೇ ತಾಳ್ತಾರೆ. ಎಲ್ಲರೊಂದಿಗೆ ಸುಲಭವಾಗಿ ದೊಡ್ಡ ಮಟ್ಟದ ಸಮರವನ್ನೇ ಸಾರ್ತಾರೆ. ಅದೇನೇ ಆದರೂ ಇವರನ್ನು ಮಾತಿನಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಇವರ ಕೆಲಸ ಕಾರ್ಯಗಳನ್ನು ಅತಿ ನಿಧಾನಗತಿಯಲ್ಲಿ ಆರಂಭಿಸ್ತಾರೆ. ಚುರುಕುತನ ಇಲ್ಲ, ಸೋಮಾರಿಗಳಲ್ಲ. ಆದರೆ ಕೆಲಸದಲ್ಲಿ ಚುರುಕುತನ ಇರಲ್ಲ. ಒಂಥರ ಬೇಕಾಬಿಟ್ಟಿ, ಅಯ್ಯೋ ಮಾಡಿದ್ರಾಯ್ತು ಬಿಡು, ಆಮೇಲೆ ಮಾಡಿದ್ರಾಯ್ತು ಬಿಡು, ಹಾಗೆ ಒಂದು ಬೇಕಾಬಿಟ್ಟಿಯಿಂದ ಆರಂಭ ಮಾಡ್ತಾರೆ. ಆದರೂ ಕೂಡ ಇವರ ಒಂದು ಅದೃಷ್ಟ ಹೇಗಿರುತ್ತಪ್ಪ ಅಂದರೆ, ಇವರ ನಿರೀಕ್ಷೆಗೂ ಮೀರಿದ ಯಶಸ್ಸು ಪ್ರತಿಯೊಂದು ವಿಚಾರದಲ್ಲೂ ಸಿಗುತ್ತೆ. ಕುಟುಂಬದಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ಇರಲ್ಲ. ಇವರ ಹಿರಿಯ ಅಣ್ಣನಿಗೆ ಹಣದ ತೊಂದರೆ ಉಂಟಾಗುತ್ತೆ, ಹಿರಿಯ ಅಣ್ಣ ಅಥವಾ ಹಿರಿಯ ಅಕ್ಕ. ಆದ್ದರಿಂದ ನೀವು ಅವರಿಗೆ ಸಹಾಯ ಮಾಡಲೇಬೇಕು ಅಂತಹ ಒಂದು ಸಂದರ್ಭ ಎದುರಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆಗಳೇ ಇಲ್ಲ. ನೀವು ಬಹುದಿನದಿಂದ ನಿರೀಕ್ಷಿಸಿದ ಒಂದು ಅವಕಾಶ ಬೇರೊಬ್ಬರ ಪಾಲಾಗುತ್ತೆ. ಒಂದು ರೀತಿ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಈ ನಿರಾಶೆ ಕಾದಿದೆ. ಒಂದು ರೀತಿ ಕ್ರೀಡಾ ಮನೋಭಾವನೆ ಇರುತ್ತೆ. ಆದ್ದರಿಂದ ಏನೂ ತೊಂದರೆ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಈ ಬೇಸರವಿಲ್ಲದೆ ಬಂದಿದ್ದನ್ನು ಸ್ವೀಕರಿಸಿ ಹೊಸತನಕ್ಕೆ ಕಾದು ಕುಳಿರೋದೇ ನಿಮ್ಮ ವಿಶೇಷವಾದ ಗುಣ ಇಂದಿನ ಮಟ್ಟಿಗೆ. ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ.